ನರಕದ ಕುರಿತಾಗಿರುವಂಥ 7 ವಿಷಯಗಳು. ಇದಕ್ಕೆ ಆಧಾರವಾಗಿ ಸತ್ಯವೇದದಿಂದ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನರಕದ ವಿಷಯವಾಗಿ 7 ವಿಷಯಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ, ನರಕ ಎಂಬುದಾಗಿ ಹೇಳುವಾಗ ಅದು ಯಾಥಾರ್ಥ್ಯವಾಗಿರುವಂಥ ಒಂದು ಸ್ಥಳವಾಗಿದೆ, ಅದು ಒಂದು ಜಾಗವಾಗಿದೆ, ಅದು ನಿರ್ದಿಷ್ಟವಾಗಿರುವಂಥ ಒಂದು ಸ್ಥಳ ಎಂಬುದಾಗಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ತಾನು ಹೇಳಿದ್ದಾನೆ. ಅನೇಕರು ಕೇಳುವುದುಂಟು, ನರಕವನ್ನು ನೀವು ನೋಡಿದ್ದೀರಾ, ನರಕವನ್ನಗೆ ನೀವು ಹೋಗಿ ಬಂದಿದ್ದೀರಾ ಎಂಬುದಾಗಿ ಅನೇಕ ಪ್ರಶ್ನೆಗಳನ್ನು ಅನೇಕರು ಕೇಳುವಂಥವರಾಗಿದ್ದಾರೆ. ಪ್ರಿಯರೇ, ನಿಮಗೊಂದು ವಿಷಯವನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನರಕ ಎಂಬುದಾಗಿ ಹೇಳುವಾಗ ಇದರ ಕುರಿತಾಗಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಹೇಳಿದಂಥ ವಿಷಯಗಳು ನಂಬಿಕೆಗೆ ಯೋಗ್ಯವೂ ಅರ್ಹವೂ ಆಗಿದೆ. ಹೇಗೆ? ಯಾಕಂದರೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಆತನು ನರಕವನ್ನು ಕಣ್ಣಾರೆ ಕಂಡಿರುವಂಥ ವ್ಯಕ್ತಿಯಾಗಿದ್ದಾನೆ. ಆತನು ಪಾಪಿಗಳಿಗಾಗಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಂಥ ಒಬ್ಬ ವ್ಯಕ್ತಿಯು ಆತನಾಗಿದ್ದಾನೆ. ಆತನು ನರಕದ ಕುರಿತಾಗಿ ಅನೇಕ ಬಾರಿ ಅನೇಕ ವಿಷಯಗಳನ್ನು ಆತನು ಮಾತನಾಡಿದ್ದಾನೆ. ಪ್ರಿಯರೇ, ಪ್ರಕಟಣೆಯಲ್ಲಿ ನಾವು ಓದುವಾಗ ಪಾತಾಳದ ಮರಣದ ಬೀಗದ ಕೈ ಉಳ್ಳವನು ಎಂಬುದಾಗಿ ನಾವು ಪ್ರಕಟಣೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ನಾವು ನೋಡ್ತೇವೆ. ಆತನು ಸ್ವರ್ಗದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಮತ್ತಾಯನು ಬರೆದಂಥ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನದಲ್ಲಿ ಆತನ ಕುರಿತಾಗಿ ಹೇಳಲ್ಪಟ್ಟಿದೆ. ಫಿಲಿಪ್ಪಿದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲೂ ಕೂಡ ಹೀಗೆ ಹೇಳಲ್ಪಟ್ಟಿದೆ, ಆತನ ಮುಂದೆ ಮರ್ತ್ಯ, ಪಾತಾಳ, ಸ್ವರ್ಗದಲ್ಲಿರುವವರೆಲ್ಲರೂ ಕೂಡ ಆತನ ಮುಂದೆ ಮೊಣಕಾಲನ್ನು ಊರ್ತಾರೆ ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನು ಆತನು ನರಕವನ್ನು ನೋಡಿದವನು, ನರಕವನ್ನು ಆತನು ವಿಷಯಗಳನ್ನು ತಿಳಿಸಿದವನು ಆತನಾಗಿದ್ದಾನೆ. ಹಾಗಾಗಿ ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ, ನಾನೇ ಸತ್ಯವೂ ಜೀವವೂ ಮಾರ್ಗವಾಗಿದ್ದಾನೆ ಎಂಬುದಾಗಿ ಆತನು ತಾನೇ ಹೇಳಿದ್ದಾನೆ. ಪ್ರಿಯ, ಸೊ ಹಾಗಾಗಿ ಈಗ ನಾವು ಚರ್ಚೆ ಮಾಡಲಿಕ್ಕಿರುವಂಥ ವಿಷಯ ಅಥವಾ ಮಾತನಾಡಲಿಕ್ಕಿರುವಂಥ ವಿಷಯ, ಧ್ಯಾನಿಸ್ತಾ ಇರುವಂಥ ಎಲ್ಲ ವಿಷಯವೂ ಕೂಡ ಯೇಸು ಕ್ರಿಸ್ತನು ಹೇಳಿದಂಥ ಮಾತಿನ ಆಧಾರದ ಮೇಲೆ ನಾವು ಪ್ರತಿಯೊಂದು ವಿಷಯವನ್ನು ನಾವು ನಂಬುವವರಾಗಿದ್ದೇವೆ. ಪ್ರಿಯರೇ, ಯೇಸು ಕ್ರಿಸ್ತನಿಗೆ ಸ್ವರ್ಗದಲ್ಲಿ ಏನು ನಡೀತಾ ಇದೆ, ಭೂಲೋಕದಲ್ಲಿ ಏನು ನಡೀತಾ ಇದೆ, ನರಕದಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ಪ್ರತಿಯೊಂದು ವಿಷಯ ಆತನಿಗೆ ಗೊತ್ತಿದೆ. ಆತನು ಕೇವಲ ಮನುಷ್ಯನಾಗಿ ಈ ಲೋಕಕ್ಕೆ ಬರಲಿಲ್ಲ, ಆತನು ದೈವ ಸ್ವಭಾವವುಳ್ಳವನಾಗಿ ಕೂಡ ಈ ಲೋಕದಲ್ಲಿ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಆತನು ಯಾರೆಂಬುದಾಗಿ ನಾವು ನೋಡುವಾಗ ಆತನ ಮಾತಿಗೆ ಪ್ರಕೃತಿಯು ಪ್ರತಿಕ್ರಿಯೆಯನ್ನು ನೀಡಿತು ಎಂಬುದಾಗಿ ನೋಡ್ತೇವೆ. ಆತನ ಮಾತು ಸಮುದ್ರವು ಆತನ ಮಾತನ್ನು ಕೇಳಿತು, ಆತನ ಮಾತು ಬಿರುಗಾಳಿಯು ಕೇಳಿತು, ಆತನ ಮಾತು ದೆವ್ವಗಳು ಕೂಡ ಕೇಳಿದವು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಯೇಸು ಕ್ರಿಸ್ತನು ಅಂಥ ವ್ಯಕ್ತಿಯಾಗಿದ್ದನು. ಆತನು ಬರೀ ಮನುಷ್ಯನಾಗಿರಲಿಲ್ಲ, ಆತನು ದೈವ ಸ್ವಭಾವವುಳ್ಳವನು ಆತನಾಗಿದ್ದನು. ಆತನ ಮಾತು ಆತನು ಅಧಿಕಾರವುಳ್ಳಂಥ ವ್ಯಕ್ತಿಯಾಗಿದ್ದನು. ಹಾಗಾಗಿ ಯೇಸು ಕ್ರಿಸ್ತನು ಹೇಳಿದಂಥ ಮಾತು ನಾವು ಕೇಳಬೇಕಾಗಿದೆ. ನಾವು ಓದಿಕೊಳ್ಳೋಣ. ಅದು ಒಂದು ಸ್ಥಳ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳಿದ್ದಾರೆ. ನರಕ ಎಂಬುದಾಗಿ ಅಥವಾ ಯಾತನೆ ಸ್ಥಳ ಎಂಬುದಾಗಿ ನೋಡುವಾಗ ಅದು ಒಂದು ಸ್ಥಳ ಎಂಬುದಾಗಿ ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನವನ್ನು ನಾವು ಓದಿಕೊಳ್ಳೋಣ. ಹೀಗಿರುವುದರಲ್ಲಿ ಸ್ವಲ್ಪ ಕಾಲ ಮೇಲೆ ಆ ಭಿಕ್ಷುಕಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡ್ರಿ, ಯಾತನೆ ಪಡುತ್ತಾ ಇರುವಂಥ ಸ್ಥಳದಲ್ಲಿ ಆ ಶ್ರೀಮಂತನು ಇದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ಪ್ರತಿ ಸಾರಿ ನರಕದ ಕುರಿತಾಗಿ ಮಾತನಾಡುವಾಗ ಅದೊಂದು ಪ್ರತ್ಯೇಕವಾಗಿರುವಂಥ ಒಂದು ಸ್ಥಳ ಎಂಬುದಾಗಿ ಹೇಳಿದ್ದಾರೆ.
ಅನೇಕರು ಇವತ್ತು ನರಕದ ಕುರಿತಾಗಿ ಮಾತನಾಡುವಾಗ ಅನೇಕರು ತಾತ್ಸಾರವ ಮನೋಭಾವವುಳ್ಳವರಾಗಿ ಉದಾಸೀನರಾಗಿ ಅದು ಎಲ್ಲಿದೆ ಏನಿದೆ ಯಾರಿಗೂ ಗೊತ್ತು ಎಂಬುದಾಗಿ ಅವರು ಅನೇಕರು ಮಾತನಾಡುವವರಾಗಿದ್ದಾರೆ. ಅನೇಕರು ಗೇಲಿಯನ್ನು ಕೂಡ ಮಾಡುವವರಾಗಿದ್ದಾರೆ ಪ್ರಿಯರೇ. ಆದರೆ ನರಕದ ಕುರಿತಾಗಿ ಯೇಸು ಕ್ರಿಸ್ತನು ಬಹಳಷ್ಟು ಸಾರಿ ಸತ್ಯವೇದದಲ್ಲಿ ಮನುಷ್ಯರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪದೇ ಪದೇ ಒಂದು ವಿಷಯವನ್ನು ಯೇಸು ಕ್ರಿಸ್ತರು ಹೇಳುತ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಅದು ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ವಿಷಯವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ತಂದೆ ತಾಯಿಗಳನ್ನು ನೋಡ್ರಿ, ಎಲ್ಲೋ ಒಂದು ಅಪಾಯ, ಒಂದು ಗುಂಡಿ ಮನೆ ಹತ್ರ ಇದೆ ಎಂಬುದಾಗಿ ಇರುವಾಗ ತಂದೆ ತಾಯಿಗಳು ಪದೇ ಪದೇ ಅವರ ಮಕ್ಕಳಿಗೆ ಆ ವಿಷಯವನ್ನು ಏನು ಮಾಡ್ತಾರೆ, ಹೇಳ್ತಾ ಇರ್ತಾರೆ. ಯಾಕಂದರೆ ಅವರು ಅದರಲ್ಲಿ ಬೀಳದೇ ಇರಲಿ ಎಂಬುದಾಗಿ, ಅವರು ಆ ಒಂದು ದುರ್ಘಟನೆಯಿಂದ ತಪ್ಪಿಸ್ಕೊಳ್ಳಿ ಎಂಬುದಾಗಿ, ಅವರು ಅಲ್ಲಿಗೆ ಹೋಗದೇ ಇರಲಿ ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತರು ಕೂಡ ಮನುಷ್ಯರಿಗೆ ನರಕದ ಕುರಿತಾಗಿ ಮಾತನಾಡಿದ್ದಾರೆ. ಮಾರ್ಕನು ಬರೆದಂಥ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡ್ತೇವೆ. 9ನೇ ಅಧ್ಯಾಯ 48ನೇ ವಚನ ಹೀಗೆ ಹೇಳ್ತದೆ, ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ, ಉಪ್ಪಿನ ಹದವು ಕೊಡಲಾಗುತ್ತದೆ ಎಂಬುದಾಗಿ. ಪ್ರಿಯರೇ, ಅವರನ್ನು ಕಡಿಯುವ ಹುಳ ಎಂಬುದಾಗಿ ಹೇಳುವಾಗ ಅದು ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಎರಡನೇ ವಿಷಯ, ನರಕದಲ್ಲಿ ಏನಿದೆ ಎಂಬುದಾಗಿ ಹೇಳುವಾಗ ಅಲ್ಲಿ ಬೆಂಕಿ ಇದೆ ಮತ್ತು ಅಲ್ಲಿ ಅವರನ್ನು ಕಡಿಯುವ ಹುಳ ಇದೆ ಎಂಬುದಾಗಿ. ನರಕವು ಗೋಳಾಟವು, ಕಟಕಟನೆ ಹಲ್ಲು ಕಡಿಯೋಣ ಒಂದು ಸ್ಥಳ, ಅದು ಅಲ್ಲಿ ನಿತ್ಯವೂ ಗೋಳಾಟವಿದೆ, ಅಲ್ಲಿ ಕಟಕಟನೆ ಹಲ್ಲನ್ನು ಕಡಿಯುವಂಥ ಒಂದು ಸ್ಥಳ ಎಂಬುದಾಗಿ ಯೇಸು ಕ್ರಿಸ್ತರು ಅದರ ಬಗ್ಗೆ ಹೇಳಿದ್ದಾರೆ. ಮೊದಲನೇದಾಗಿ ನಾವು ನೋಡಿದ್ವಿ, ನರಕ ಅನ್ನುವಂಥದ್ದು ಅದು ನಿಜವಾಗಲೂ ಒಂದು ಸ್ಥಳ ಅದು ಇದೆ ಎಂಬುದಾಗಿ. ಅದನ್ನು ನೋಡಿದಂಥ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಅದರ ಬಗ್ಗೆ ಹೇಳಿದ್ದಾರೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ, ನರಕದಲ್ಲಿ ಬೆಂಕಿ ಆರುವುದಿಲ್ಲ, ಅದು ನಿತ್ಯವಾದಂಥ ಬೆಂಕಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿತ್ಯವಾದಂಥ ಬೆಂಕಿ. ಮತ್ತು ಅಲ್ಲಿ ಹುಳ ಇದೆ, ಆ ಹುಳ ಅವರನ್ನು ಕಡಿಯುವ, ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಈ ಲೋಕದಲ್ಲಿ ಯಾವುದಾದ್ರೂ ಒಂದು ಹುಳ ನಮ್ಮ ಮೈ ಮೇಲೆ ಹರಿದರೆ ನಮಗೆ ಎಷ್ಟು ನೋವಾಗ್ತದೆ, ಎಷ್ಟು ದುಃಖ ಆಗ್ತದೆ, ಎಷ್ಟು ನಮಗೆ ಒಂದು ರೀತಿಯಾಗಿ ಅನುಭವ ಉಂಟಾಗ್ತದೆ. ಆದರೆ ಹುಳ ಕಚ್ಚುತ್ತಾನೇ ಇರುವಂಥ ಒಂದು ಸ್ಥಿತಿಯಲ್ಲಿ ಆ ಹುಳ ನಮ್ಮನ್ನು ಕಚ್ಚುತ್ತಾನೇ ಇದೆ ಅಂದರೆ ನೀವು ಆಲೋಚನೆ ಮಾಡಿರಿ. ಮತ್ತು ಆ ಬೆಂಕಿ ಆರುವುದಿಲ್ಲ, ನಿತ್ಯ ಬೆಂಕಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿತ್ಯವಾದ ಬೆಂಕಿ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನದಲ್ಲಿ ಯೇಸು ಕ್ರಿಸ್ತರು ಹೇಳಿದ್ದಾರೆ, ನಿತ್ಯವಾದ ಬೆಂಕಿ ಎಂಬುದಾಗಿ, ನಿತ್ಯವಾದ ಶಿಕ್ಷೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿತ್ಯ ನರಕಕ್ಕೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಗಿರಿ ಎಂದನು ನಿತ್ಯವಾದ ಬೆಂಕಿ. ಪ್ರಿಯರೇ, ನರಕದಲ್ಲಿ ಬೆಂಕಿ ಆರೋದಿಲ್ಲ, ಬೆಂಕಿ ಆರದೇ ಇರುವಂಥ ಒಂದು ಪರಿಸ್ಥಿತಿ. ಈ ಲೋಕದಲ್ಲಿ ನಾವು ಬೆಂಕಿ ನಮ್ಮ ಮೈ ಮೇಲೆ ಬಿದ್ದರೆ ಅದು ಒಂದಷ್ಟು ದಿನ, ಒಂದಷ್ಟು ಕಾಲ ಉರಿದು ಅದು ಏನಾಗ್ತದೆ ಗೊತ್ತಾ, ಅದು ಇಲ್ಲದೆ ಆಗ್ತದೆ. ಆದರೆ ನರಕದಲ್ಲಿ ಏನಿದೆ ಗೊತ್ತಾ, ನಿತ್ಯವಾಗಿ ಉರಿಯುವಂಥ ಬೆಂಕಿ ಇದೆ ಪ್ರಿಯರೇ. ಮೂರನೇದಾಗಿ ಏನು ಗೊತ್ತಾ, ಈ ನರಕವನ್ನು ದೇವರು ಮನುಷ್ಯನಿಗಾಗಿ ಸೃಷ್ಟಿಸಲಿಲ್ಲ, ಬದಲಾಗಿ ಪಿಶಾಚನಿಗೂ ಅವನ ದೂತನಿಗೂ ದೇವರು ಸೃಷ್ಟಿಸಿದ್ದಾನೆ. ಮತ್ತಾಯನ ಬರೆದಂಥ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನದಲ್ಲಿ ನಾವು ನೋಡ್ರಿ, ಯೇಸು ಕ್ರಿಸ್ತರು ಹೇಳುವಂಥ ಮಾತು ಏನೆಂಬುದಾಗಿ ನಾವು ನೋಡುವಾಗ, ಪಿಶಾಚನಿಗೂ ಅವನ ದೂತರಿಗೂ. ದೇವರು ನರಕವನ್ನು ಮನುಷ್ಯನಿಗಾಗಿ ಸೃಷ್ಟಿ ಮಾಡಿಲ್ಲ. ಇವತ್ತು ಅನೇಕರು ದೇವರ ವಿಷಯವಾಗಿ ದೇವರ ಮೇಲೆ ದೂರುವಂಥದ್ದು, ದೇವರು ಮನುಷ್ಯನಿಗೆ ನರಕವನ್ನು ಸಿದ್ಧ ಮಾಡಿದ್ದಾನೆ, ಅಂಥ ಕ್ರೂರಿಯಾಗಿರುವಂಥ ದೇವರು ಎಂಬುದಾಗಿ ಅನೇಕರು ಕೇಳುವುದುಂಟು. ಇಲ್ಲ ಪ್ರಿಯರೇ, ದೇವರು ಮನುಷ್ಯನಿಗಾಗಿ ಸಿದ್ಧ ಮಾಡಿರುವಂಥದ್ದು ನರಕವಲ್ಲ, ಬದಲಾಗಿ ಮನುಷ್ಯನು ತನ್ನ ಆಯ್ಕೆ ಮಾಡಿಕೊಂಡಿದ್ದಂಥ ಸ್ಥಳ ಅದು ನರಕವಾಗಿದೆ. ಯಾರು ಈ ಪಿಶಾಚನು, ಯಾರು ಅವನ ದೂತರು? ದೇವದೂತನಾಗಿದ್ದಂಥ ವ್ಯಕ್ತಿಯು, ದೇವರ ಸಾನ್ನಿಧ್ಯದಲ್ಲಿದ್ದಂಥ ವ್ಯಕ್ತಿಯು, ಅವನು ದೇವರ ಸಿಂಹಾಸನವನ್ನು ಆಶಿಸಿ
ಅವನೇನು ಮಾಡ್ತಾನೆ, ಅವನು ಅನೇಕ ದೇವದೂತರುಗಳನ್ನು ಕೂಡ ತನ್ನ ಜೊತೆಯಲ್ಲಿ ಎಳೆದುಕೊಂಡು ಬರುವವನಾಗಿದ್ದಾನೆ. ದೇವರಿಗೆ ಗೊತ್ತಾಯ್ತು ಇವನು ದೇವರ ಸಿಂಹಾಸನವನ್ನು ಆಶಿಸ್ತಾ ಇದ್ದಾನೆ ಎಂಬುದಾಗಿ ಹೇಳಿ ಅವನು ಅಹಂಕಾರದಿಂದ ಮೆರೆಯುವಾಗ ಅವನನ್ನು ದೇವರು ದಬ್ಬಿಬಿಟ್ಟರು. ಅದಾದ ಮೇಲೆ ಅವನು ಭೂಮಿಗೆ ಬಿದ್ದನು. ಪ್ರಿಯರೇ, ಈಗ ಅವನ ಕಾಲವು ಕೊಂಚವಾಗಿದೆ ಎಂಬುದಾಗಿ ಅವನು ಬಹಳ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಅಂತ್ಯ ಕಾಲದಲ್ಲಿ ನಾವಿದ್ದೇವೆ. ಪ್ರಿಯರೇ, ಅವನು ನಿತ್ಯವಾದ ಬೆಂಕಿಗೆ ಹಾಕಲ್ಪಡ್ತಾನೆ. ನಿತ್ಯವಾದ ಬೆಂಕಿಗೆ ನರಕವು ಅವನಿಗಾಗಿ ಸಿದ್ಧವಾಗಿದೆ. ಆದರೆ ಮನುಷ್ಯನು ಕೂಡ ಪಾಪದಲ್ಲಿ ಇದ್ದುಕೊಂಡು, ಮನುಷ್ಯನು ಕೂಡ ಆ ಸೈತಾನನಿಂದ ಪ್ರೇರೇಪಿಸಲ್ಪಟ್ಟವನಾಗಿ, ದುರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವನಾಗಿ, ತನ್ನ ಇಚ್ಛೆಗಳಿಂದ ಆಸೆಗಳಿಂದ ಪ್ರೇರೇಪಿಸಲ್ಪಟ್ಟವನಾಗಿ ಅವನು ಯಾರನ್ನು ಹಿಂಬಾಲಿಸ್ತಾ ಇದ್ದಾನೆ ಗೊತ್ತಾ? ಈ ದುರಾತ್ಮವನ್ನು, ಸೈತಾನನನ್ನು ಹಿಂಬಾಲಿಸ್ತಾ ಇದ್ದಾನೆ. ಹಿಂಬಾಲಿಸುವಾಗ ಅವನು ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ಎಲ್ಲಿ ದುರಾತ್ಮಗಳಿದೆ ಅಲ್ಲಿಗೆ ಅವನು ಹೋಗ್ತಾನೆ. ಪ್ರಿಯರೇ, ದೇವರು ಎಂದಿಗೂ ಕೂಡ ಮನುಷ್ಯನಿಗಾಗಿ ನರಕವನ್ನು ಸಿದ್ಧ ಮಾಡಲಿಲ್ಲ. ನಾವು ನಾಲ್ಕನೇದಾಗಿ ನಾವು ನೋಡುವಂಥದ್ದು, ಅದು ದೇವರಿಲ್ಲದ ಒಂದು ಸ್ಥಳ ಎಂಬುದಾಗಿ. ಅದು ದೇವರಿಂದ ಪ್ರತ್ಯೇಕಿಸಲ್ಪಟ್ಟಂಥ ಒಂದು ಸ್ಥಳ, ಸಪರೇಷನ್ ಫ್ರಮ್ ಗಾಡ್ ಎಂಬುದಾಗಿ. ಅಂದರೆ ದೇವರಿಂದ ಬೇರ್ಪಡಿಸಲ್ಪಟ್ಟ ಒಂದು ಸ್ಥಳ, ಅದೇ ನರಕ ಎಂಬುದಾಗಿ ನಾವು ನೋಡ್ತೇವೆ. 2 ಥೆಸಲೋನಿಕ 1:9 ಈ ಮಾತು ಬರೆಯಲ್ಪಟ್ಟಿದೆ. ಪ್ರಿಯರೇ, 2 ಥೆಸಲೋನಿಕ 1:9. ನೋಡ್ರಿ, ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು ದೂರವಾಗಿ ಎಂಬುದಾಗಿ. ದೇವರಿಂದ ದೂರ ಇರುವಂಥ ಸ್ಥಳ. ಅದಕ್ಕೆ ಹೇಳಲ್ಪಟ್ಟಿದೆ ಏನು ಗೊತ್ತಾ? 2ನೆಯ ಮರಣ ಎಂಬುದಾಗಿ ಕೂಡ ಅದನ್ನು ಕರೀತಾರೆ. ಕಾರಣ, ಆತ್ಮ ಕೊಟ್ಟವನು ಯಾರು? ಪ್ರಸಂಗಿ 12:7 ನಾವು ನೋಡ್ತೇವೆ, ದೇವರು ದಯಪಾಲಿಸಿದ ಆತ್ಮವು ಅದು ಮತ್ತೆ ಆತನ ಬಳಿಗೆ ಹೋಗಬೇಕು ಎಂಬುದಾಗಿ. ಸೊ ದೇವರು ಕೊಟ್ಟಂಥ ಆತ್ಮ ಅದು ಮತ್ತೆ ದೇವರ ಬಳಿಗೆ ಹೋಗಬೇಕು. ಆದರೆ ಪಾಪದ ನಿಮಿತ್ತವಾಗಿ ಈ ಆತ್ಮ ಎಲ್ಲಿಗೆ ಹೋಗಲ್ಲ? ದೇವರ ಬಳಿಗೆ ಹೋಗಲ್ಲ. ಅದು ನಿತ್ಯವಾಗಿರುವಂಥ ಒಂದು ಬೇರ್ಪಡುವಿಕೆ. ಪ್ರಿಯರೇ, ನರಕ ಎಂಬುದು ಅಷ್ಟು ಭಯಂಕರವಾಗಿರುವಂಥ ಒಂದು ಸ್ಥಳ. ಮೊದಲನೇದಾಗಿ ನಾವು ನೋಡಿದ್ವಿ, ಅದು ನಿಜವಾಗಲೂ ಯಾಥಾರ್ಥ್ಯವಾಗಿರುವಂಥ ಒಂದು ಸ್ಥಳ. 2ನೇದಾಗಿ ನಾವು ನೋಡಿದ್ವಿ, ಅಲ್ಲಿ ನರಕದಲ್ಲಿ ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ, ಉಪ್ಪಿನ ಹದವು ಕೊಡಲಾಗ್ತದೆ. 3ನೇದಾಗಿ ನಾವು ನೋಡಿದ್ವಿ, ಅದೇನಾಗಿದೆ? ಅದು ನಿತ್ಯವಾಗಿ ಬೇರ್ಪಡಿಸಲ್ಪಟ್ಟಂಥ ಒಂದು ಸ್ಥಳವಾಗಿದೆ. ಅದು ನಿತ್ಯಕ್ಕೂ ಇರುವಂಥ ಸ್ಥಳ. ಅದು ಪಿಶಾಚನಿಗೂ ಅವನ ದೂತನಿಗೂ ಸಿದ್ಧ ಮಾಡಲ್ಪಟ್ಟಿರುವಂಥ ಸ್ಥಳ. 4ನೇದಾಗಿ ನೋಡಿದ್ವಿ, ಅದು ದೇವರಿಂದ ಬೇರ್ಪಡಿಸಲ್ಪಟ್ಟಂಥ ಒಂದು ಸ್ಥಳವಾಗಿದೆ. ಪ್ರಿಯರೇ, 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ಭೂಲೋಕದಲ್ಲಿ ಮಾತ್ರ ನಾವು ಕೆಲವು ವಿಚಾರಗಳನ್ನು ಮಾಡಬೇಕು. ನರಕದಲ್ಲಿ ಹೋಗಿ ನಾವು ಪಶ್ಚಾತ್ತಾಪ ಪಟ್ಟರು, ನಾವು ಎಷ್ಟು ಕ್ಷಮಾಪಣೆ ಕೇಳಿದ್ರು ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನರಕದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ನಾವು ಈ ಭೂಲೋಕದಲ್ಲಿ ದೇವರನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಬೇಕು. ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪವನ್ನು ಪಟ್ಟು, ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪವನ್ನು ಪಟ್ಟು, ಯೇಸು ಕ್ರಿಸ್ತನು ನನ್ನ ಪಾಪವನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಆ ಶಿಲುಬೆಯಲ್ಲಿ ಸತ್ತನು ಎಂಬುದಾಗಿ ನಂಬಿದರೆ ನಮಗೆ ಈ ನರಕದಿಂದ ಆತನು ತಪ್ಪಿಸಲಿಕ್ಕಾಗಿ ಬಂದಿದ್ದಾನೆ. ನಾವು ಲೂಕದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಹೇಳಿದಂಥ ಆ ಘಟನೆಯನ್ನು, ಶ್ರೀಮಂತನು ಮತ್ತು ಲಾಜರನ ಆ ಘಟನೆಯಲ್ಲಿ ನಾವು ನೋಡ್ತೇವೆ. ಲೂಕನ ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನದಲ್ಲಿ, ನರಕಕ್ಕೆ ಹೋದ ಮೇಲೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಎಷ್ಟು ನಾವು ಕ್ಷಮಾಪಣೆ ಕೇಳಿದ್ರು, ಎಷ್ಟು ಪಶ್ಚಾತ್ತಾಪ ಪಟ್ಟರು ಆ ನರಕದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಶ್ರೀಮಂತನ ಕುರಿತಾಗಿ ನಾವು ನೋಡುವಾಗ ಅವನು ಯಾತನೆ ಪಡ್ತಾ ಇದ್ದಾನೆ. ಅವನು ಹೇಳ್ತಾನೆ, ದಯವಿಟ್ಟು ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳಿಸ್ಕೊಡು.
ಯಾಕಂದರೆ ಇನ್ನೂ 5 ಜನ ನನಗೆ ಅಣ್ಣ ತಮ್ಮಂದಿದ್ದಾರೆ, ಅವರು ಕೂಡ ಈ ಯಾತನೆ ಸ್ಥಳಕ್ಕೆ ಬರ್ತಾರೆ. ನೋಡ್ರಿ 30ನೇ ವಚನ, ಲೂಕನು ಬರೆದ ಸುವಾರ್ತೆ 16:30ನೇ ವಚನ ಹೀಗೆ ಹೇಳ್ತದೆ, ಆತನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋಗಿದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ನೋಡ್ರಿ 28ನೇ ವಚನ, ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ನೋಡ್ರಿ ಪ್ರಿಯರೇ, ನರಕದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಅವ್ರು ಯಾತನೆ ಪಡ್ತಾ ಇದ್ದಾರೆ. ಅಯ್ಯೋ 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 ಎಂಬುದಾಗಿ ಗೋಳಾಡ್ತಾ ಇದ್ದಾರೆ, ಹಲ್ಲು ಕಡಿತಾ ಇದ್ದಾರೆ, ಅಲ್ಲಿ ಕೂಗಾಡ್ತಾ ಇದ್ದಾರೆ, ಅಲ್ಲಿ ಕತ್ತಲೆ ಇದೆ, ಅಲ್ಲಿ ಬೆಂಕಿ ಇದೆ, ಅಲ್ಲಿ ಹುಳ ಕಡಿತಾ ಇದೆ. ಪ್ರಿಯರೇ, ಅಂಥ ಸ್ಥಳಕ್ಕೆ ನಾವು ಹೋಗಬಾರದು. ನಾವು 6ನೇದಾಗಿ ನಾವು ನೋಡುವಂಥದ್ದು, ಪ್ರತಿಯೊಬ್ಬರಿಗೂ ಅಲ್ಲಿ ಅನುಭವವಿದೆ, ಪ್ರತಿಯೊಬ್ಬರಿಗೂ ಅಲ್ಲಿ ಕಾನ್ಷಿಯನ್ಸ್ ಇದೆ, ಪ್ರತಿಯೊಬ್ಬರಿಗೂ ಅಲ್ಲಿ ನಡೆಯುವ ಘಟನೆಗಳು ಅರ್ಥ ಆಗ್ತಾ ಇದೆ. ಶ್ರೀಮಂತನನ್ನ ಲಾಜರನ್ನು ನೋಡಲಿಕ್ಕೆ ಸಾಧ್ಯ, ಲಾಜರನನ್ನ ಶ್ರೀಮಂತನು ನೋಡಲಿಕ್ಕೆ ಸಾಧ್ಯ, ಗುರ್ತಿಡಿಲಿಕ್ಕೆ ಸಾಧ್ಯ. ಅವರು ಆ ನೋವನ್ನು ಅನುಭವಿಸ್ತಾ ಇದ್ದಾರೆ, ಆ ಅವಮಾನವನ್ನು ಅನುಭವಿಸ್ತಾ ಇದ್ದಾರೆ ಎಂಬುದಾಗಿ ಆ ಒಂದು ಘಟನೆಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ನರಕದಿಂದ ತಪ್ಪಿಸ್ಲಿಕ್ಕೆ ಒಬ್ಬ ವ್ಯಕ್ತಿ, ಅದೇ ನಮ್ಮ 7ನೇ ವಿಷಯ, ಕರ್ತನಾಗಿರುವಂಥ ಯೇಸು ಕ್ರಿಸ್ತನು. ಈ ನರಕದಿಂದ ತಪ್ಪಿಸ್ಲಿಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. 1 ತಿಮೋತಿ 1ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ. 1 ತಿಮೋತಿ 1ನೇ ಅಧ್ಯಾಯ 15ನೇ ವಚನ, ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಪಾಪಿಯನ್ನು ಎಲ್ಲಿಂದ ರಕ್ಷಿಸುವುದಕ್ಕಾಗಿ? ಪಾಪಿಯನ್ನು ನರಕದಿಂದ ರಕ್ಷಿಸುವುದಕ್ಕಾಗಿ. ಆ ನರಕದಿಂದ ರಕ್ಷಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದು ಆ ಶಿಲುಬೆಯಲ್ಲಿ ನರಕ ವೇದನೆಯನ್ನು ನಿನಗಾಗಿ ನನಗಾಗಿ ಅನುಭವಿಸಿದನು. ಪ್ರಿಯರೇ, ಯೇಸು ಕ್ರಿಸ್ತನ ಒಂದೇ ದಾರಿ. ನರಕದಿಂದ ತಪ್ಪಿಸ್ಕೊಳ್ಳಿಕ್ಕೆ ಯೇಸು ಕ್ರಿಸ್ತನು ಮಾತ್ರ ಒಂದೇ ದಾರಿಯಾಗಿದ್ದಾನೆ. ಯಾಕಂದರೆ ಆ ಯೇಸು ಕ್ರಿಸ್ತನು ಹೇಳಿದರು, ನಾನೇ ಸತ್ಯವೂ ಜೀವವೂ ಮಾರ್ಗವಾಗಿದ್ದೇನೆ, ನನ್ನನ್ನು ಬಿಟ್ಟು ನೀವು ತಂದೆಯ ಬಳಿಗೆ ಹೋಗಲಾರ್ರಿ. ಹಾಗಾಗಿ ಈ ಲೋಕದಲ್ಲಿ ನಾವು ಸ್ವರ್ಗಕ್ಕೆ ಹೋಗಬೇಕು, ನಿತ್ಯ ಜೀವಕ್ಕೆ ಹೋಗಬೇಕು ಎಂಬುದಾಗಿರುವುದಾದರೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆಯನ್ನು ಇಡಬೇಕು. ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ. ಯೇಸು ಕ್ರಿಸ್ತನನ್ನು ನಂಬುವವರು ಸತ್ತರೂ ಕೂಡ ಬದುಕುವವರಾಗಿದ್ದಾರೆ. ಅದು ಏನು ಗೊತ್ತಾ? ಅದು ಈ ಶಾರೀರಿಕವಾಗಿರುವಂಥ ಜೀವನವಲ್ಲ, ಅದು ಸತ್ತ ಮೇಲೆ ಇರುವಂಥ ಜೀವನದ ಕುರಿತಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ. ಪ್ರಿಯರೇ, ನಾನು ನಿಮಗೆ ನರಕದ ಕುರಿತಾಗಿರುವಂಥ 7 ವಿಷಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಂಡಿದ್ದೇನೆ. ನರಕವು ಬಹಳ ಘೋರವಾಗಿರುವಂಥ ಒಂದು ಸ್ಥಳ. ಆ ನರಕಕ್ಕೆ ಯಾರೂ ಹೋಗಬಾರದು ಎಂಬುದಾಗಿ ಯೇಸು ಕ್ರಿಸ್ತನು ನಮಗಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಇನ್ನು ಕೆಲವರು ಹೇಳುವಂಥದ್ದು ನರಕದ ಕುರಿತಾಗಿ ಏನಾಗ್ತದೆ, ಸ್ವಲ್ಪ ದಿನ ಅಲ್ಲಿ ನಾವು ಶುದ್ಧೀಕರಿಸಲ್ಪಡ್ತೇವೆ ಎಂಬುದಾಗಿ ಕೆಲವರು ಹೇಳ್ತಾರೆ. ನರಕಕ್ಕೆ ಹೋಗುವಾಗ ಅಲ್ಲಿ ಸ್ವಲ್ಪ ದಿನ ಮಾತ್ರ ನಾವು ಇಡಲ್ಪಡ್ತೇವೆ, ಅದಾದಮೇಲೆ ಮತ್ತೆ ದೇವರು ನಮ್ಮನ್ನು ಶುದ್ಧಿ ಮಾಡಿ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗ್ತಾನೆ ಎಂಬುದಾಗಿ. ಇದು ದುರ್ಬೋಧನೆ, ಇದು ಸುಳ್ಳಾಗಿರುವಂಥ ಬೋಧನೆ. ಒಂದು ಸಾರಿ ನೀವು ನರಕಕ್ಕೆ ಹೋದ ಮೇಲೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ನಿಮಗೆ ನ್ಯಾಯ ತೀರಿಸಲಾಗ್ತದೆ, ನ್ಯಾಯ ತೀರ್ಪಿದೆ. ಒಂದೇ ಸಾರಿ ಮರಣ, ಆಮೇಲೆ ನ್ಯಾಯ ತೀರ್ಪು. ಅನೇಕರು ಅಂದುಕೊಳ್ತಾರೆ, ನನಗೆ 7 ಜನ್ಮಗಳಿದೆ ಅಥವಾ ಪುನರ್ಜನ್ಮ ಇದೆ, ಮತ್ತೆ ನಾನು ಹುಟ್ಟುತ್ತೀನಿ, ಈ ಜನ್ಮ ಸರಿ ಇಲ್ಲ ಎಂಬುದಾಗಿ ಅನೇಕರು ಸಾಯುವಂಥವರು ಕೂಡ ಇದ್ದಾರೆ. ದೇವರ ವಾಕ್ಯದಲ್ಲಿ ಹೇಳ್ತಾರೆ, ಒಂದೇ ಸಾರಿ ಮರಣ, ಆಮೇಲೆ ನ್ಯಾಯ ತೀರ್ಪು ಮನುಷ್ಯನಿಗೆ ನೇಮಕವಾಗಿದೆ. ಪ್ರಿಯರೇ, ಪಾಪದ ನಿಮಿತ್ತವಾಗಿ ಮನುಷ್ಯನು ನರಕಕ್ಕೆ ಹೋಗ್ತಾ ಇದ್ದಾನೆ.
ಈ ಪಾಪಕ್ಕೆ ಪರಿಹಾರವನ್ನು ಕೊಟ್ಟಾತನು ಕರ್ತನಾಗಿರುವಂಥ ಯೇಸು ಕ್ರಿಸ್ತನು. ಆತನ ಮುಖಾಂತರವಲ್ಲದೆ ನಾವು ನರಕದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಒಂದು ಘಟನೆ ನಿಮ್ಮ ನೆನಪಿಗೆ ತರುತ್ತೇನೆ. ಒಬ್ಬ ವ್ಯಕ್ತಿ ಗುಂಡಿಯಲ್ಲಿ ಬಿದ್ದಿದ್ದಾನೆ. ಗುಂಡಿಯಲ್ಲಿ ಬಿದ್ದಿರುವಾಗ ಮೇಲಿಂದ ಸುಮಾರು ಜನ ಅವನನ್ನು ನೋಡ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ, ನೀನು ಗುಂಡಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡು, ಮೇಲಕ್ಕೆ ಬರ್ತೀಯಾ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ನೀನು ಗುಂಡಿಯಲ್ಲಿ ಕುಳಿತುಕೊಂಡು ನೀನೇನು ಮಾಡು, ನೀನು ಪ್ರಾರ್ಥನೆ ಮಾಡ್ಕೋ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ನೀನು ಗುಂಡಿಯಲ್ಲಿ ಕೂತ್ಕೊಂಡು ನೀನು ಕೆಲವು ಆಚಾರ ಪದ್ಧತಿಗಳನ್ನು ಮಾಡು, ನೀನು ಗುಂಡಿಯಿಂದ ಹೊರಗಡೆ ಬರ್ತೀಯಾ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ನೀನು ದಾನ ಧರ್ಮಗಳನ್ನು ಮಾಡು, ನೀನು ಹೊರಗೆ ಬರ್ತೀಯಾ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ನೀನು ಗುಂಡಿಯಲ್ಲಿ ಕುಳಿತುಕೊಂಡು ನೀನು ಒಳ್ಳೆ ಕ್ರಿಯೆಗಳಿಂದ ನೀನು ಶಾಂತವಾಗಿರು, ನಿನ್ನ ಮನಸ್ಸನ್ನು ಶಾಂತಿಗೊಳಿಸು ಎಂಬುದಾಗಿ ಅನೇಕರು ಅನೇಕ ರೀತಿಯಾಗಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಆ ಗುಂಡಿ ಒಳಗಡೆ ಇಳಿದು ಅವನನ್ನು ಮೇಲಕ್ಕೆ ಎತ್ತುವುದಾದರೆ ಮಾತ್ರ ಆ ಗುಂಡಿಯಿಂದ ಅವನು ಹೊರಬರಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ತಾನು ಈ ಲೋಕಕ್ಕೆ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಪಾಪಿಯಾಗಿರುವಂಥ ವ್ಯಕ್ತಿಯನ್ನು ಆ ಗುಂಡಿ ಎಂಬ ನಾಶನದಿಂದ ಮೇಲಕ್ಕೆ ಎತ್ತು ಅವನನ್ನು ಬಂಡೆಯಲ್ಲಿ ಮೇಲೆ ನಿಲ್ಲಿಸಿದ್ದಾನೆ. ಈ ಯೇಸುವನ್ನು ನೀನು ನಂಬುವುದಾದರೆ ನೀನು ನರಕಕ್ಕೆ ಹೋಗದೆ ನಿತ್ಯ ಜೀವವನ್ನು ಹೊಂದುವಂಥವನಾಗಿದ್ದಿ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಎಂಬುದಾಗಿ ಕೊಟ್ಟನು. ಇವತ್ತು ನೀನು ಯೇಸು ಕ್ರಿಸ್ತನನ್ನು ನಂಬುವುದಾದರೆ, ಯೇಸುವೇ ನನ್ನ ಪಾಪಿ, ನನ್ನ ಪಾಪವನ್ನು ಕ್ಷಮಿಸು ಎಂಬುದಾಗಿ ನೀನು ಹೇಳುವುದಾದರೆ, ಒಪ್ಪಿಕೊಳ್ಳುವುದಾದರೆ, ನೀನು ನನಗೋಸ್ಕರ ಶಿಲುಬೆಯಲ್ಲಿ ಸತ್ತಿದ್ದೆ ಎಂಬುದಾಗಿ ನಂಬುವುದಾದರೆ, ಯೇಸು ಕ್ರಿಸ್ತ ನಿನ್ನ ಪಾಪವನ್ನು ಕ್ಷಮಿಸ್ತಾನೆ. ನಿನಗಾಗಿ ಆತನು ಸತ್ತದ್ದರಿಂದ, ಆ ನರಕ ವೇದನೆಯನ್ನು ಅವನು ಅನುಭವಿಸಿದ್ರಿಂದ ನೀನು ನರಕಕ್ಕೆ ಹೋಗದೆ ಆತನ ಜೊತೆಯಲ್ಲಿ ಆತನಲ್ಲಿ ನೀನು ಇರ್ತಿ.